Getting ready for our first chicken dinner. In America. Yes. Chicken dinner. ಲೆಗ್ ಪೀಸ್ ಮಾಡ್ಕೊತಿದ್ದೀವಿ. Leg piece gravy. ರುಬ್ಬೋದಿಲ್ಲ ರೆಸಿಪಿ ಶೇರ್ ಮಾಡ್ತೀರಿ. ಇಷ್ಟ ಆದರೆ ನೀವು ಮಾಡ್ಕೊತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಚಿಕನ್ ಲೆಗ್ ಪೀಸ್, ಟೊಮೆಟೊ, ಚಿಲ್ಲಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ. ಇವಾಗ ಚಿಕನ್ ರೆಡಿಯಾಗಿದೆ. ಇದಕ್ಕೆ ಏನೇನು ಹಾಕಬೇಕು ಏನೇನು ಮಾಡಬೇಕು ಅಂದರೆ 1.5 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಒಂದು ಸ್ವಲ್ಪ ಸೋಂಪು. ಇವಾಗ ಇನ್ನೂ ಐಟಮ್ಸ್ ಎಲ್ಲ ತೆಗಿತಾ ಇದ್ದೀರಿ, ಏನೇನು ಬೇಕು ಗೊತ್ತಾಗ್ತಿಲ್ಲ. ಏನೇನು ಹಾಕ್ತೀರಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಬರೋದಣ್ಣ ಏನೋ ಒಂದು ಮಾಡ್ತವನೇ ನಮ್ಮ ಹೊಟ್ಟೆ ತುಂಬ್ಸೋಕ್ಕೆ. ಯಾರು ನಮ್ಗೇನು ಹೇಳ್ಕೊಡಲ್ಲ, ಎಲ್ಲ ರೆಸಿಪಿ ಸೀಕ್ರೆಟಲ್ಲಿ ಇಕ್ಕವ್ರೆ. ಹೇಳ್ಕೊಟ್ಬಿಟ್ರೆ ಅದೊಂದು ರೆಸಿಪಿ ಏನಲ್ಲ. ಸರಿ ಸರ್, ನೀವೇ ಮಾಡಿಕೊಡಿ ಯಾವಾಗ. ಇದು ವೇಸ್ಟ್. ನೋಡಿ ಇದಕ್ಕೆಲ್ಲ ನೀವು ಚಿಕನ್ ತಗೊಂತೀರಾ. ಇಲ್ಲ ಎಸಿತಾ ಇದೆ. ಹಾಂ, 500 ರೂಪಾಯಿ ಕೊಟ್ಟಿದ್ದೀರಿ, ಆದ್ರೂ ನಾವು ಎಸಿತಾ ಇದ್ದೀರಿ. ದುಡ್ಡು ಜಾಸ್ತಿ ಇದೆ ನಮಗೆ. ವಿ ಆರ್ ಡೀಲಿಂಗ್ ಇನ್ ಡಾಲರ್ಸ್. ಸದ್ಯಕ್ಕೆ ಇಷ್ಟು ಮ್ಯಾರಿನೇಟ್ ಮಾಡ್ಕೋಬೇಕಷ್ಟೇ. ಮಿಕ್ಸ್ ಮಾಡಿ ಮುಂದಕ್ಕೆ ಏನು ಅಂತ ಹೇಳ್ತೀರಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಇವಾಗ ನಾವು ಇದಕ್ಕೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಚಕ್ಕೆ ಲವಂಗ ಅವೆಲ್ಲ ಹಾಕಿದ್ದೀವಿ. ನಮ್ಮ ಮನೋಜ್ ಇಲ್ಲಿ ಶುಂಠಿ ಅರಿತಿದ್ದಾನೆ. ಈಗ ಸದ್ಯಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡಿರಿ. ಮುಂದೆ ಏನು ಎತ್ತ ಅಂತ ನಾವು ನಿಮಗೆ ತಿಳಿಸ್ತೀವಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಡುಗೆಗೆ ಏನೇ ಇಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಆಗಲ್ಲ. ಈಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಬರೋದು ಕಾಯಕ್ಕೆ ಮುಂಚೆನೇ ಚಿಕನ್ ಹಾಕಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿವರೆಗೂ ನಮ್ಮ ಮನೋಜ್ ಅವರು ಪೀನಟ್ ಬಟರ್ ಬ್ರೆಡ್ ರೆಡಿ ಮಾಡ್ಕೊತಾ ಇದ್ದಾರೆ. ಹೆಂಗಿದ್ರು ಗೊತ್ತು ಲೇಟ್ ಆಗುತ್ತೆ ಅಂತ. ತಿಂಡಿ ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಿಂಗಿರು ಇದನ್ನು ಸ್ವಲ್ಪ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ರುಚಿಯಾಗಿ ಚಿಕನ್ ತಿನ್ನೋಣ. ಓಕೆ, ಆ ಕ್ವೆಶನ್ ಎಲ್ಲ ಬರಬಾರ್ದು. ಯಾರು ಕೇಳ್ಬೇಡಿ ಯಾಕೆ ನಾವು ಒಂದೇ ಬಟ್ಟೆಯಲ್ಲಿದ್ದೀವಿ ಅಂತ. ಸ್ವಲ್ಪ ಸೆಟ್ ಆಗಿ ಇವತ್ತಿಂದ ನಾವು 6 ವಾರಕ್ಕೆ ಒಂದೊಂದು ಯೂನಿಫಾರ್ಮ್ ಥರ ಇರ್ತೀರಿ. ಯೂನಿಫಾರ್ಮ್ ಥರ ಚೇಂಜ್ ಮಾಡೋಣ ಅಂತ. ನಮ್ಮದು ಬಾಯ್ಸು ಒಂದು ಡ್ರೆಸ್ ಕೋಡ್ ಇದೆ ಮೇಲೆ. ಬಟ್ ವಿ ಆರ್ ಹೈಜೀನ್. ಯಾಸ್, ತುಂಬ ಹೈಜೀನ್ ಆಗಿದ್ದೀವಿ. ನೀವು ನೋಡ್ಬೇಕು ನಮ್ಮ ಹೈಜೀನ್ ಎಷ್ಟು ಇದೆ ಅಂತ. ಈಗ ಚಿಕನ್ ಹಾಕ್ತಿದ್ದೀವಿ. ನೀವು ನೋಡ್ಬೋದು ಚಿಕನ್ ಹೇಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ. ಡೋಂಟ್ ವೇಸ್ಟ್ ಎನಿಥಿಂಗ್. ಏನಾರ ಮಿಕ್ಕಿದ್ರೆ ಪಕ್ಕದಲ್ಲಿರೋ ತಪ್ಪಲೆಗೆ ಹಾಕೊಳ್ಳಿ. ಸದ್ಯಕ್ಕೆ ಇದು ಬೇಯ್ತಾ ಇಲ್ಲಿ, ಆಮೇಲೆ ನಿಮಗೆ ಮುಂದೆ ಏನು ಅಂತ ತಿಳಿಸ್ತೀವಿ. ಭರತ್ ಸರ್ ಒಂದು ಲೈಫ್ ಹಾಕಿ ಹೇಳ್ಕೊಡ್ತಿದ್ದಾರೆ, ಕಲ್ತ್ಕೊಳ್ಳಿ. ಸ್ಟೀಲ್ದ ಕುಕ್ಕರ್ ವೆಸಲ್ಸ್ ಏನಾರ ಇದ್ದರೆ ಮರದ ಸೌಟ್ ಯೂಸ್ ಮಾಡಿ. ಯಾಕಂದರೆ ಸ್ಟೀಲ್ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚಸ್ ಎಲ್ಲ ಜಾಸ್ತಿ ಆಗುತ್ತಂತೆ. ಕುಕ್ಕರ್ ಚೆನ್ನಾಗಿಲ್ಲ. ಕುಕ್ಕರ್ ಚೆನ್ನಾಗಿರಲ್ಲ. ನೀವು ಒಂದ್ಸರಿ ಕೇಳೋದಿಲ್ಲ, ನೀನು ಏನಂತ ಯೂಸ್ ಮಾಡಿದೆ ಅವ್ನು ಪ್ರೆಸ್ಟೀಜ್ ಅಂತ ಕೇಳ್ತಾನ. ನಾವು ಚೆನ್ನಾಗಿ ಹೇಳಿದ್ದೀವಪ್ಪ, ಪ್ರೆಸ್ಟೀಜ್ ನಂಬರ್ 1 ಬ್ರ್ಯಾಂಡ್. ನೀವು ನೋಡ್ಬೋದು ಇವಾಗ ಚಿಕನ್ ಇಲ್ಲಿ ಸ್ವಲ್ಪ ಬೇಯ್ತಿದೆ, ಅಲ್ಲಿ ಗ್ರೇವಿ ರೆಡಿ ಆಗ್ತಿದೆ. ಇವಾಗ ಏನು ಮಾಡಬೇಕು ಅಂದರೆ ಈ ಚಿಕನ್ನ ನೀವು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ಇದನ್ನ ಮನಸ್ಸು ತೊಳಿತಾರೆ. ನೋಡ್ಬೋದು ನಮ್ಮ ಹತ್ರ 2 ಸಿಂಕ್ ಇದೆ. ಸಿಂಕಲ್ಲಿ ತೊಳೆದಾದ್ಮೇಲೆ ಪಾತ್ರೆ ಹಾಕಕ್ಕೆ ಒಂದು ಬೇಸನ್ ಇಲ್ಲ, ಏನಿಲ್ಲ. ನಮ್ಮ ಕಡೆ 50 ರೂಪಾಯಿ 20 ರೂಪಾಯಿ ಪಾತ್ರೆ ಮಾಡ್ಬಿಟ್ಟು ಬೇಸನ್ ಹಾಕಿ ಪ್ಲಾಸ್ಟಿಕ್ದು. ಅದಕ್ಕೆ ಲಾಸ್ಟ್ ಬರ್ತಾ 30 ರೂಪಾಯಿ 40 ರೂಪಾಯಿ ಒಂದು ಸೋಪು ಬಾಕ್ಸ್ ಬೇರೆ ತೆಗೆದುಕೊಂಡ್ಬರ್ತೀವಿ. ಈ 30 ರೂಪಾಯಿ ಸೋಪ್ ಬಾಕ್ಸ್ ತಗೊಳ್ಳೋಕ್ಕೆ 500 ರೂಪಾಯಿ ಆಗುತ್ತೆ. ಇಲ್ಲಿದೆ ನಮ್ಮ ಪರಿಸ್ಥಿತಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಇವಾಗ ಇದೊಂಚೂರು ಬೇಯ್ಲಿ. ಇವಾಗ ನಮ್ಮ ದೇಸಿ ಈಸ್ಟರ್ನ್ ಚಿಕನ್ ಮಸಾಲಾನ ಯೂಸ್ ಮಾಡ್ತಿದ್ದೀವಿ. ಗರಂ ಮಸಾಲೆ ಯೂಸ್ ಮಾಡ್ಕೊಳ್ಳಿ ಸರ್. ಸ್ವಲ್ಪ ಗರಂ ಮಸಾಲನೂ ಹಾಕಿದ್ದೀವಿ. ನಿಮಗೆ ಟೇಸ್ಟ್ಗೆ ಏನೇನು ಪುಡಿ ಬೇಕೋ ಅದೆಲ್ಲ ಹಾಕ್ಕೊಡಿ. ಇವಾಗ ಸ್ವಲ್ಪ ಖಾರದ ಪುಡಿ. ಖಾರ ಇಲ್ಲ ಅಂತ ಇದ್ರು. ಖಾರನೇ ಇಲ್ಲ. ಈಗ ಫೈನಲ್ ಟಚ್ ಅಪ್ ಕೊತ್ತಂಬರಿ ಸೊಪ್ಪು ಹಾಕಿ
ಇನ್ನೇನು ಸಿ ಕುಕ್ಕರ್ ಕ್ಲೋಸ್ ಮಾಡೋ ಟೈಮ್ ಬಂತು ನಮ್ಮದು. ಆಲ್ ಡನ್. ನಮ್ಮ ಟೇಸ್ಟಿ ಚಿಕನ್ ಲೆಗ್ ರೆಸಿಪಿನ ನೀವು ನೋಡಿದ್ದೀರಾ ಅಂದ್ಕೊಳ್ತೀವಿ. ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮಗೊಂದು ಮೆಸೇಜ್ ಹಾಕಿ. ನೋಡ್ಬೋದು ನೀವು ನೋಡ್ತಿದ್ರೆ ಬಾಯಲ್ಲಿ ಬರ್ತಿಬೋದಲ್ಲ, ಹಂಗೆ ಮುಂದ್ಕೊಂಬಿಡಿ. ನಿಮ್ಮ ಕಡೆ ಶ್ರಾವಣ ಮಾಡ್ತೀವಿ ತಿಂತಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ, ನಾವು ತಿಂತೀವಿ. ಬೇಕಿದ್ರೆ ಇಲ್ಲಿ ಬನ್ನಿ ತಿನ್ಕೊಂಡು ಹೋಗಿ. ಓಕೆ, ಇವಾಗೆಲ್ಲ ಆಗಿದೆ. ಇನ್ನು ಅದೊಂದು 1 ನಿಮಿಷ ಬೇಯಿಸ್ಬಿಟ್ಟು ನಾವು ಆಫ್ ಮಾಡ್ತೀವಿ. ಆ್ಯಂಡ್ ನಮ್ಮ ಚೆಫ್ ಮಾಸ್ಟರ್ ಭರತ್ ಆ್ಯಂಡ್ ನಮ್ಮ ಪಾರ್ಟ್ನರ್ ಮನೋಜ್ ಮತ್ತು ನಾನು ವಿಡಿಯೋಗ್ರಾಫರ್ ರೋಹಿತ್ ಸೈನಿಂಗ್ ಆಫ್. ಮತ್ತು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ಅಲ್ಲಿ ತನಕ ಬಾಯ್.